ಎಲ್ರಿಗೂ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಸುದ್ದಿ ಸಮಯ ನ್ಯೂಸ್ ಚಾನಲ್. ಇದು ಲೋಕಲ್ ಎಕ್ಸ್ಪ್ರೆಸ್. ನಾನು ಮಹರ್ದೊಡ್ಡ ಕುಳಗಿ, ವರದಿಗಾರ ಮತ್ತು ನಿರೂಪಕ. ಮತ್ತೆ ಒಂದಿಷ್ಟು ಹೊಸ ಸುದ್ದಿಗಳನ್ನು ತೆಗೆದುಕೊಂಡು ನಾವು ನಿಮ್ಮ ಮುಂದೆ ಬರ್ತಾ ಇದ್ದೀವಿ. ಈ ದಿನದ ಪ್ರಮುಖ ಹೆಡ್ಲೈನ್ಸ್ಗಳನ್ನು ನೋಡ್ಕೊಂಡು ಬರೋಣ. ಬಸವ ಜಯಂತಿಯಂದು ಪಂಚಾಚಾರ್ಯರ ಯುಗಮಾನೋತ್ಸವ ಆಚರಿಸಿದರೆ ಹೋರಾಟ ಮಾಡಲಾಗುವುದು. ಡಾಕ್ಟರ್ ಬಸವಲಿಂಗ ಪಟ್ಟದೇವರು. ಪಂಚಾಚಾರ್ಯ ಜಯಂತಿ ಆಚರಿಸಿ ಗೊಂದಲಕ್ಕೆ ಅವಕಾಶ ನೀಡಬೇಡಿ. ಬಸವರಾಜ ಧನ್ನೂರ್. ಪಂಚಾಚಾರ್ಯ ಯುಗಮಾನೋತ್ಸವ ಆಚರಣೆಗೆ ನಮ್ಮ ವಿರೋಧವಿಲ್ಲ, ಬೇರೆ ದಿನ ಆಚರಿಸಿ. ಬಾಬು ವಾಲಿ. ಬಸವ ಜಯಂತಿಯ ಜೊತೆಗೆ ಯುಗಮಾನೋತ್ಸವ ಆಚರಣೆ ಬೇಡ. ಪೂಜ್ಯ ಸಿದ್ದರಾಮೇಶ್ವರ ಸ್ವಾಮೀಜಿ. ಶಂಕರ್ ಬಿದ್ರಿ ಆದೇಶಕ್ಕೆ ಸರ್ಕಾರ ಬ್ರೇಕ್ ಹಾಕಬೇಕು. ಸಿದ್ದರಾಮ ಬೆಲ್ದಾಣ ಶರಣರು. ನಗರದ ಬಸವೇಶ್ವರ ವೃತ್ತದಲ್ಲಿ ಪ್ರತಿಭಟನೆ ನಡೆಸಿದ, ಧಿಕ್ಕಾರ ಕೂಗಿದ ಬಸವಪರ ಸಂಘಟನೆಗಳ ಪ್ರಮುಖರು. ಸುದ್ದಿ ಸಮಯ ವರದಿಗೆ ಎಚ್ಚೆತ್ತ ಅಧಿಕಾರಿಗಳು. ಅವರ ತಾಲೂಕಿನ ಕರಂಜಿಕೆ ಗ್ರಾಮಕ್ಕೆ ನೀರಿನ ವ್ಯವಸ್ಥೆ ಮಾಡಿದ ಅಧಿಕಾರಿಗಳು. ಖುಷಿ ವ್ಯಕ್ತಪಡಿಸಿದ ಗ್ರಾಮದ ಮಹಿಳೆಯರು. ಬಹುದೂರ ಹೋಗಿ ನೀರು ತರುವ ತಾಪತ್ರೆ ಈಗಿಲ್ಲ ಎಂದು ನೆಟ್ಟುಸಿರು ಬಿಟ್ಟ ಜನತೆ. ಕರ್ನಾಟಕ ರಾಜ್ಯ ಹಿಂದುಳಿದ ಜಾತಿಗಳ ಒಕ್ಕೂಟದ ವತಿಯಿಂದ ಡಾಕ್ಟರ್ ಅಂಬೇಡ್ಕರ್ ಜಯಂತಿ ಹಾಗೂ ಅಭಿನಂದನಾ ಸಮಾರಂಭ ಆಯೋಜನೆ. ಹಲವು ಸಾಧಕರಿಗೆ ಗೌರವ ಸನ್ಮಾನ. ಸಂವಿಧಾನ ಬಂದ ಮೇಲೆ ಸರ್ವರಿಗೂ ಸಮಾನತೆ ಸಿಕ್ಕಿದೆ. ಸಚಿವ ಈಶ್ವರ್ ಖಂಡ್ರೆ. ಬುದ್ಧಭೂಷಣ ಸ್ಪೋರ್ಟ್ಸ್ ಅಕಾಡೆಮಿ ವತಿಯಿಂದ ಆಯೋಜಿಸಿದ ರಾಜ್ಯ ಮಟ್ಟದ ಫುಟ್ಬಾಲ್ ಪಂದ್ಯಾವಳಿಗೆ ಸಚಿವ ಈಶ್ವರ್ ಖಂಡ್ರೆ ಅವರಿಂದ ಚಾಲನೆ. ನೆಹರು ಮೈದಾನದಲ್ಲಿ 3 ದಿವಸಗಳ ಕ್ರೀಡೆ ಆರಂಭ. ಯುವಕರಿಗೆ ಕ್ರೀಡೆಯ ಮಹತ್ವ ಅರಿಯಲು ಪಂದ್ಯ ಆರಂಭಿಸಲಾಗಿದೆ. ವಿಎಂ ಜ್ಯೋತಿ. ಇಂದಿನ ಒಂದಿಷ್ಟು ವಾರ್ತೆಗಳ ವಿವರಗಳನ್ನು ನೋಡ್ಕೊಂಡು ಬರೋಣ. ಈ ತಿಂಗಳ 30ರಂದು ಬುಧವಾರ ಕರ್ನಾಟಕ ರಾಜ್ಯ ಮಾತ್ರವಲ್ಲದೆ ಇಡೀ ದೇಶ ಬಸವ ಜಯಂತಿ ಆಚರಿಸಲು ಅಣಿಯಾಗಿರುವಂತಹ ಸಂದರ್ಭದಲ್ಲಿ ರಾಜ್ಯದಲ್ಲಿ ಅಖಿಲ ಭಾರತ ವೀರಶೈವ ಲಿಂಗಾಯತ ಮಹಾಸಭೆ ಬಸವ ಜಯಂತಿ ಜೊತೆಗೆ ಪಂಚಾಚಾರ್ಯರ ಯುಗಮಾನೋತ್ಸವ ಆಚರಿಸಲು ಹೊರಟಿರುವಂಥದ್ದು ಸರಿ ಇಲ್ಲ. ಇದನ್ನು ವಾಪಸ್ಸು ಪಡೆಯದಿದ್ದರೆ ಬಸವ ತತ್ವದಡಿ ಗುರುತಿಸಿಕೊಂಡಿರುವಂತಹ ಎಲ್ಲ ಮಠಾಧೀಶರು, ಜಾಗತಿಕ ಲಿಂಗಾಯತ ಮಹಾಸಭೆ ಹಾಗೂ ರಾಷ್ಟ್ರೀಯ ಬಸವ ದಳ, ಬಸವ ಕೇಂದ್ರ, ಭಾರತೀಯ ಬಸವ ಬಳಗ ಸೇರಿದಂತೆ ಬಸವ ಪರ ಸಂಘಟನೆಗಳಿಂದ ಹೋರಾಟ ನಡೆಸಲಾಗುವುದೆಂದು ಅನುಭವ ಮಂಟಪದ ಅಧ್ಯಕ್ಷರಾಗಿರುವಂತಹ ನಾಡೋಜ ಪೂಜ್ಯ ಶ್ರೀ ಡಾಕ್ಟರ್ ಬಸವಲಿಂಗ ಪಟ್ಟದೇವರು ಎಚ್ಚರಿಕೆ ನೀಡಿದರು. ನಗರದ ಜಿಲ್ಲಾ ಪತ್ರಿಕಾ ಭವನದಲ್ಲಿ ಕರೆದ ಸುದ್ದಿಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿರುವಂತಹ ಅವರು, ಶಂಕರ್ ಬಿದ್ರಿ ಅವರಿಗೆ ಶುಕ್ರವಾರ ರಾತ್ರಿ ನಾನು ಬಿದ್ರಿ ಅವರಿಗೆ ದೂರವಾಣಿ ಮೂಲಕ ಸಂಪರ್ಕ ಮಾಡಿದ್ದೆ. ಅಂದು ಬಸವ ಜಯಂತಿ ಜೊತೆಗೆ ಪಂಚಾಚಾರ್ಯ ಯುಗಮಾನೋತ್ಸವ ಆಚರಿಸಬೇಡಿ ಎಂದು ಹೇಳಿದ್ದೆ. ಅವರು ಮನವಿ ಮಾಡಿಕೊಂಡಿದೆ. ಆದರೆ ಸಕಾರಾತ್ಮಕವಾಗಿ ಅವರು ಸ್ಪಂದನೆ ನೀಡದೇ ಇರೋದರಿಂದ ಈ ಒಂದು ಪ್ರತಿಭಟನೆ ನಡೆಸಬೇಕಾಯಿತು, ಸುದ್ದಿಗೋಷ್ಠಿಯನ್ನು ನಡೆಸಬೇಕಾಯಿತು ಅನ್ನುವಂಥ ಮಾತನ್ನು ಬಸವಲಿಂಗ ಪಟ್ಟದೇವರು ಹೇಳಿದರು. ಪಂಚಾಚಾರ್ಯರ ಯುಗಮಾನೋತ್ಸವ ಆಚರಣೆಗೆ ನಮ್ಮ ತಕರಾರಿಲ್ಲ. ಆದರೆ ಬಸವ ಜಯಂತಿಯ ದಿನದಂದು ಪಂಚಾಚಾರ್ಯರ ಯುಗಮಾನೋತ್ಸವ ಆಚರಿಸುವುದು ಸರಿಯಿಲ್ಲ. ಬೇರೆ ದಿವಸ ಬೇಕಿದ್ರೆ ಆಚರಿಸಲಿ, ನಮ್ಮ ಅಭ್ಯಂತರವಿಲ್ಲ ಎಂದು ಭಾರತೀಯ ಬಸವ ಬಳಗದ ರಾಜ್ಯಾಧ್ಯಕ್ಷ ಬಾಬು ವಾಲಿ ತಿಳಿಸಿದರು. ಶತಮಾನಕ್ಕಿಂತ ಪೂರ್ವದಿಂದಲೂ ಅಖಿಲ ಭಾರತೀಯ ವೀರಶೈವ ಲಿಂಗಾಯತ ಮಹಾಸಭೆಯಿಂದ ಬಸವ ಜಯಂತಿ ಆಚರಿಸಿಕೊಂಡು ಬರುತ್ತಿರುವಾಗ ಅಂದು ಪಂಚಾಚಾರ್ಯರ ಯುಗಮಾನೋತ್ಸವ ಆಚರಿಸುವ ಮೂಲಕ ಲಿಂಗಾಯತರಲ್ಲಿ ಗೊಂದಲ ಸೃಷ್ಟಿಸುವುದು ಬೇಡವೆಂದು ಜಾಗತಿಕ ಲಿಂಗಾಯತ ಮಹಾಸಭೆ ರಾಜ್ಯ ಉಪಾಧ್ಯಕ್ಷ ಬಸವರಾಜ ಧನ್ನೂರ್ ಕೂಡ ಆಗ್ರಹ ಮಾಡಿದರು. ಬಸವ ಪ್ರಶಸ್ತಿ ಪುರಸ್ಕೃತ ಪೂಜ್ಯ ಸಿದ್ದರಾಮ ಬೆಲ್ದಾಳ ಶರಣರು, ಬಸವ ಗಂಗೋತ್ರಿ ಬೆಂಗಳೂರಿನ ಪೀಠಾಧ್ಯಕ್ಷರಾಗಿರ್ತಕ್ಕಂತಹ ಪೂಜ್ಯ ಡಾಕ್ಟರ್ ಚನ್ನಬಸವಾನಂದ ಮಹಾಸ್ವಾಮೀಜಿಯವರು, ಬಸವ ಸೇವಾ ಪ್ರತಿಷ್ಠಾನದ ಪೂಜ್ಯ ಡಾಕ್ಟರ್ ಗಂಗಾಂಬಿಕೆ ಅಕ್ಕನವರು, ಭಾಲ್ಕಿ ಹಿರೇಮಠ ಸಂಸ್ಥಾನದ ಪೂಜ್ಯ ಗುರುಬಸವ ಪಟ್ಟದೇವರು, ಪೂಜ್ಯ ಶಿವಾನಂದ ಸ್ವಾಮೀಜಿ, ಪೂಜ್ಯ ಸಿದ್ದರಾಮೇಶ್ವರ ಸ್ವಾಮಿಗಳು, ವಿವಿಧ ಬಸವಪರ ಸಂಘಟನೆಗಳ ಪ್ರಮುಖರಾದ ಜಯರಾಜ್ ಖಂಡ್ರೆ, ಶರಣಪ್ಪ ಮಿಠಾರೆ, ಕುಶಲರಾವ್ ಪಾಟೀಲ್ ಖಾಜಾಪುರ್, ಶ್ರೀಕಾಂತ್ ಸ್ವಾಮಿ, ಶಿವರಾಜ್ ಪಾಟೀಲ್ ಅತಿವಾಳ್, ಬಸವರಾಜ್ ಬುಳ್ಳ ಸೇರಿದಂತೆ ಇತರರು ಪತ್ರಿಕಾಗೋಷ್ಠಿಯಲ್ಲಿ ಉಪಸ್ಥಿತರಿದ್ದರು. ಎಲ್ಲ ಪರಮ ಪೂಜ್ಯರ ಶ್ರೀಪಾದಕ್ಕೆ ಶರಣಾರ್ಥಿಗಳರ್ಪಿಸಿ ತಮ್ಮೆಲ್ಲರಿಗೂ ಶರಣಾರ್ಥಿಗಳು. ಬಂಧುಗಳೇ, 100 ವರ್ಷಗಳಿಂದ ಬಸವ ಜಯಂತಿ ದಿವಸ ಬಸವಣ್ಣನವರ ಜಯಂತಿನೇ ಆಚರಿಸ್ತಾ ಬಂದಿರುವಂಥ ಇತಿಹಾಸ ನಮ್ಮದಿದೆ. ಬಸವ ಜಯಂತಿ ದಿವಸ ಇನ್ನೊಬ್ಬರ ಜಯಂತಿ ತಳಕ್ಕೆ ಹಾಕ್ಕೊಂಡಿದ್ದು ಎಲ್ಲಿನೂ ಇತಿಹಾಸದುದ್ದಕ್ಕೂ ಸಿಗೋದಿಲ್ಲ. ಆದರೆ ಈ ವರ್ಷ ಅದು ಯಾಕೆ ಉದ್ದೇಶ ಹಿನ್ನೆಲೆ ಏನದು ಏನಿಲ್ಲೋ ಒಟ್ಟಾರೆ ಇದ್ದಕ್ಕಿದ್ದಂಗೆ ಬಸವ ಜಯಂತಿ ದಿವಸ ರೇಣುಕಾಚಾರ್ಯ ಜಯಂತಿನೂ ಕೂಡಿ ಮಾಡಬೇಕು ಅನ್ನೋಂಥ ಆದೇಶ ಅಖಿಲ ಭಾರತ ವೀರಶೈವ ಮಹಾಸಭೆ ಕರ್ನಾಟಕದ ಅಧ್ಯಕ್ಷರಾದ ಶಂಕರ್ ಬಿದ್ರಿಯವರು ಆದೇಶವನ್ನು ಹೊರಡಿಸಿದ್ದಾರೆ.
ಆ ಆದೇಶವನ್ನು ಹೊರಡಿಸಿದ್ದಕ್ಕಾಗಿ ಈಗಾಗಲೇ ಬೆಂಗಳೂರಿನಲ್ಲಿ ಅಖಿಲ ಭಾರತ ಪಂಚಾಚಾರ್ಯ ಯುಗಮಾನೋತ್ಸವ ಹಾಗೂ ಬಸವ ಜಯಂತಿ ಅಂತ ಒಂದು ಕರಪತ್ರಿಕೆಯನ್ನು ಈಗಾಗಲೇ ಹೊರಡಿಸಿ ಅಲ್ಲಿ ಬಸವ ಜಯಂತಿ ಬಗ್ಗೆ ಅಗಾಧವಾದಂತಹ ಜ್ಞಾನದ ಇಂಥ ಒಂದು ಸಂಸ್ಥೆ ಇವತ್ತು ಬಸವ ಜಯಂತಿಯ ಮಹತ್ವ ಅವ್ರಿಗೆ ಗೊತ್ತದ. ಆದ್ರೂ ಅವತ್ತಿನ ದಿನನೇ ಪಂಚಾಚಾರ್ಯ ಯುಗಮಾನೋತ್ಸವವನ್ನ ಹಮ್ಮಿಕೊಳ್ಳುವ ಕಾರಣ ಏನು? 100 ವರ್ಷ ಆಯ್ತು ಆಚರಣೆ ಮಾಡಿದ್ವಿ ಬಸವ ಜಯಂತಿಗೆ. 114 ವರ್ಷದ ಇತಿಹಾಸದ ಇಷ್ಟು ವರ್ಷದ ಇತಿಹಾಸದಲ್ಲಿ ಎಂದೂ ಮಾಡ್ಲಾರ್ದಂಥದ್ದು ಇವತ್ತು ಯಾಕೆ ಮಾಡ್ಲತ್ತಾರ? ಇದ್ರ ಹಿಂದಿರುವಂತ ಹುನ್ನಾರ ಏನು, ಷಡ್ಯಂತ್ರ ಏನು? ಅದಕ್ಕಾಗಿ ನಾವು ಅದನ್ನ ಖಂಡಿಸಿ ಅದು ಬೆಳೆಗೊಳ್ಳಬಾರ್ದು, ಮೊಳಕಿದ್ದಾಗೆ ಚೂಟಾಗಬೇಕು ಅನ್ನೋ ಕಾರಣಕ್ಕಾಗಿ ನಾವು ಅದನ್ನು ತೀವ್ರವಾಗಿ ಖಂಡಿಸಿ ಅವ್ರು ಹಿಂತಗೋಬೇಕು. ಇಲ್ಲಾದ್ರೆ ಬಹಳ ದೊಡ್ಡ ಉಗ್ರವಾದ ಹೋರಾಟ ರಾಜ್ಯಾದ್ಯಂತ ಮಾಡ್ತೀವಿ ಅನ್ನುವಂತ ಒಂದು ಹೇಳಿಕೆಯನ್ನು ಈ ಮೂಲಕ ಕೊಡ್ತೀವಿ. ಈಗಾಗಲೇ ಅವರು ಸ್ಪಷ್ಟವಾಗಿ ಹೇಳ್ಯಾರ. ಒಂದು ವಿಷಯ, ನಮ್ದು ಯಾರಿಗೂ ಪಂಚಾಚಾರ ಮಾಡ್ತಕ್ಕಂಥ ಯುಗಮಾನೋತ್ಸವಕ್ಕೆ ಮಾಡ್ತಕ್ಕಂಥದಕ್ಕೆ ನಾವು ವಿರೋಧಿಲ್ಲ. ಆದ್ರೆ ಬಸವ ಜಯಂತಿ ಮಾಡ್ತಕ್ಕಂಥದ್ದು, ಬಸವ ಜಯಂತಿ ದಿವಸ ಬಸವಣ್ಣನ ಜಯಂತಿ ದಿವಸ ಮಾಡ್ತಕ್ಕಂಥದ್ದು ಅವತ್ತೇ ಆಗಾರ ಅವತ್ತಿನ ದಿವಸ ಅವ್ರ ಜಯಂತಿ ಇದ್ರೂ ನಮಗೇನು ಅಭ್ಯಂತರ ಇರಲಿಲ್ಲ. ಹಾಗಾಗಿ ಅಖಿಲ ಭಾರತ ವೀರಶೈವ ಮಹಾಸಭಾ ವೀರಶೈವರು ಲಿಂಗಾಯತರು ಅಂತ ಬರ್ಕೊಂಡು ಈ ಕಡೆಯಿಂದ ನಾವು ಕೇಳುತ್ತಿದ್ದೇವೆ. ಮತ್ತು ಇತ್ತೀಚಿನ ದಿನಗಳದಾಗ ಸಮೀಪ ಬರ್ತಕ್ಕಂಥ ಬಹಳಷ್ಟು ಘಟನೆಗಳು ನಡೆದವು. ಇಂಥ ಟೈಮಿನಾಗ ಒಂದು ಕಡೆ ದೇಶದಲ್ಲಿ ಪಾರ್ಲಿಮೆಂಟ್ನಾಗ ಬಸವ ಜಯಂತಿ ಆಚರಣೆ ಆಗ್ತಾ ಇದೆ. ಈ ಸಲ ಕರ್ನಾಟಕ ರಾಜ್ಯ ಸರ್ಕಾರದಿಂದ ಬಸವ ಜಯಂತಿ ಆಗ್ತಾ ಇದೆ. ಅದ್ರ ಜೊತೆಯಲ್ಲಿ ಬಸವಣ್ಣನವರಿಗೆ ಸಾಂಸ್ಕೃತಿಕ ನಾಯಕ ಅಂತೇಳಿ ಸರ್ಕಾರ ಮಾಡ್ಯದ. ನಾವು ಯಾವುದೇ ಗೊಂದಲ ಮತ್ತು ಇದು ಒಂದು ಬಸವ ಜಯಂತಿ ದಿವಸ ಪಂಚಾಚಾರ್ಯರ ಯುಗಮಾನೋತ್ಸವ ಹಾಗೂ ರೇಣುಕಾಚಾರ್ಯರ ಭಾವಚಿತ್ರ ಬಳಸಕೂಡದು ಎಂದು ಬಸವ ಕಲ್ಯಾಣದ ಶೂನ್ಯ ಪೀಠದ ಅಧ್ಯಕ್ಷರಾಗಿರತಕ್ಕಂಥ ಪೂಜ್ಯ ಶ್ರೀ ಜಗದ್ಗುರು ಸಿದ್ದರಾಮೇಶ್ವರ ಸ್ವಾಮೀಜಿ ತಿಳಿಸಿದರು. ನಗರದ ಬಸವೇಶ್ವರ ವೃತ್ತದಲ್ಲಿ ರಾಷ್ಟ್ರೀಯ ಬಸವ ದಳ ಹಾಗೂ ಜಾಗತಿಕ ಲಿಂಗಾಯತ ಮಹಾಸಭೆ ಮತ್ತು ಭಾರತೀಯ ಬಸವ ಬಳಗ ಸೇರಿದಂತೆ ಇನ್ನಿತರ ಬಸವ ಪರ ಸಂಘಟನೆಗಳ ವತಿಯಿಂದ ಹಮ್ಮಿಕೊಂಡ ಒಂದು ಪ್ರತಿಭಟನೆಯನ್ನು ಉದ್ದೇಶಿಸಿ ಅವರು ಮಾತನಾಡಿದರು. ನಂತರ ಸಿದ್ದರಾಮ ಬೆಲ್ದಾಣ ಶರಣರು ಮಾತನಾಡಿ, ನಾನು ಬರೆದ 1400 ಪುಟಗಳ ಗ್ರಂಥ ಓದಿದ್ರೆ ವೇದ, ಆಗಮ, ಪುರಾಣ, ವೀರಶೈವ ಪದ ಮತ್ತು ಲಿಂಗಾಯತ ಪದಗಳ ಬಗ್ಗೆ ಸಂಪೂರ್ಣ ನಿಮಗೆಲ್ಲ ಅರ್ಥ ಆಗುತ್ತೆ. ಶಂಕರ್ ಬಿದ್ರಿ ಕಾರ್ಯ ಅಕ್ಷಮ್ಯ ಅಪರಾಧ ಎಂದು ಅವರು ಹೇಳಿದರು. ಅಖಿಲ ಭಾರತ ಲಿಂಗಾಯತ ಸಮನ್ವಯ ಸಮಿತಿ ರಾಜ್ಯ ಸಂಚಾಲಕ ಶ್ರೀಕಾಂತ್ ಸ್ವಾಮಿಯವರು ಕೂಡ ಈ ಸಂದರ್ಭದಲ್ಲಿ ಮಾತನಾಡಿ, ಬಸವಣ್ಣನವರ ಭಾವಚಿತ್ರದ ಕೆಳಗಿನಿಂದ ಹೋಗಲು ಇಚ್ಛೆ ಪಡೆದವರು ಈಗ ಸರಿಸಮ ಭಾವಚಿತ್ರ ಬಳಸ್ತಾ ಇರುವಂಥದ್ದು ಹಾಸ್ಯಾಸ್ಪದ ಎನ್ನುವಂಥ ಮಾತನ್ನು ಕೂಡ ಹೇಳಿದರು. ಇದೇ ಸಂದರ್ಭದಲ್ಲಿ ಪೂಜ್ಯ ಡಾಕ್ಟರ್ ಅಕ್ಕ ಗಂಗಾಂಬಿಕೆ ಅವರು ಮಾತನಾಡಿದರು. ಆಮೇಲೆ ಜಾಗತಿಕ ಲಿಂಗಾಯತ ಮಹಾಸಭೆಯ ಜಿಲ್ಲಾಧ್ಯಕ್ಷರು ಹಾಗೂ ರಾಜ್ಯ ಉಪಾಧ್ಯಕ್ಷರಾಗಿರತಕ್ಕಂಥ ಬಸವರಾಜ್ ಧನ್ನೂರ್ ಅವರು ಕೂಡ ಮಾತನಾಡಿ, ಬಸವ ತತ್ವದ ಒಂದು ಈ ರೀತಿ ಗುರುತಿಸಿಕೊಳ್ಳುವಂಥದ್ದು, ಯುಗಮಾನೋತ್ಸವ ಆಚರಣೆ ಮಾಡುವಂಥದ್ದು ಇದು ತಪ್ಪು. ಶಂಕರ್ ಬಿದ್ರಿ ಅವರ ಮನೆ ಮುಂದೆ ಅಥವಾ CM ಅವರ ಒಂದು ಮನೆ ಮುಂದೆ ನಾವು ಪ್ರತಿಭಟನೆಯನ್ನು ನಡೆಸೋಣ. ಇದು ಆಚರಣೆ ಮಾಡಲಿಕ್ಕೆ ನಾವು ಅವಕಾಶ ಕೊಡಬಾರ್ದು ಎನ್ನುವಂಥ ಒಂದು ಮನವಿಯನ್ನು ಸಲ್ಲಿಸೋಣ. ಇದು ಇಷ್ಟಕ್ಕೆ ಬಿಟ್ಟರೆ ಅವರು ಮತ್ತೆ ಮುಂದುವರಿತಾರೆ. ಈ ವರ್ಷ ಆಚರಣೆ ಮಾಡಿದ್ದೀವಿ ಅಂಥೇಳಿ ಮುಂದಿನ ವರ್ಷನೂ ಕೂಡ ಆಚರಣೆ ಮಾಡ್ತಾರೆ. ಅದಕ್ಕಾಗಿ ಇದನ್ನು ತಡಿಬೇಕು ಕೂಡಲೇ ಎನ್ನುವಂಥ ಮಾತನ್ನು ಧನ್ನೂರ್ ಅವರು ಕೂಡ ಹೇಳಿದರು. ಆಮೇಲೆ ಡಾಕ್ಟರ್ ಬಸವಲಿಂಗ ಪಟ್ಟದೇವರು ಕೂಡ ಹೇಳಿದರು. ಈ ಸಂದರ್ಭದಲ್ಲಿ ಪೂಜ್ಯ ಶ್ರೀ ಜಗದ್ಗುರು ಡಾಕ್ಟರ್ ಚನ್ನಬಸವನಂದ ಸ್ವಾಮೀಜಿ, ಪೂಜ್ಯ ಗುರುಬಸವ ಪಟ್ಟದೇವರು, ಮಾತೆ ಮೈತ್ರಾದೇವಿ ತಾಯಿಯವರು, ಆಮೇಲೆ ಬಸವ ಕೇಂದ್ರದ ಅಧ್ಯಕ್ಷರಾಗಿರ್ತಕ್ಕಂಥ ಶರಣಪ್ಪ ಮಿಠಾರೆ ಅವರು, ಆಮೇಲೆ ಶಿವರಾಜ್ ಪಾಟೀಲ್ ಅತಿವಾಳ್ ಅವರು, ಜಯರಾಜ್ ಖಂಡ್ರೆ ಅವರು ಅಂದರೆ ಬಸವ ಜಯಂತಿ ಉತ್ಸವ ಸಮಿತಿ ಅಧ್ಯಕ್ಷ ಜಯರಾಜ್ ಖಂಡ್ರೆ ಅವರು, ಆಮೇಲೆ ಕುಶಲರಾವ್ ಪಾಟೀಲ್ ಖಾಜಾಪುರ್, ಶಿವಶರಣಪ್ಪ ಪಾಟೀಲ್ ಹಾರೋರ್ಗೇರಿ, ಸಂಜೀವ್ ಕುಮಾರ್ ಪಾಟೀಲ್ ಸೇರಿದಂತೆ ಇನ್ನು ಅನೇಕ ಜನ ಬಸವಪರ ಸಂಘಟನೆಗಳ ಪ್ರಮುಖರು ಈ ಸಂದರ್ಭದಲ್ಲಿ ಹಾಜರಿದ್ದರು. ನಿಜ ಸತ್ಯ ಗೊತ್ತಾಗಬೇಕಂದ್ರೆ ಅಪ್ಪ ಬಸವಣ್ಣನ ತೇರ್ ಮೇಲೆ ಹೊತ್ಕೊಂಡ್ರೆ ಮಹಾಗುರು ಬಸವೇಶ್ವರ ಉದ್ಧಾರ ಮಾಡ್ತಾರೆ. ಅದಕ್ಕೋಸ್ಕರವಾಗಿ ಇದು ಹಿಂದ್ ತಗೊಳ್ಳಿ ಏನು ಅಂತ ನಾನು ಆಗ ಇವತ್ತಾದ್ರೂ ಕೂಡ ನಾ 3 ದಿವಸದ ನೀವು ಶ್ರೀಮಂತರಿದ್ರಿ, ಕಾರ್ಡ್ ಪ್ರಿಂಟ್ ಮಾಡಿ ಏನೂ ಆಗಲ್ಲ, ಕೆಲವು ಫೋಟೋ ಹಾಕಿದ್ರೆ ಏನೂ ಆಗಲ್ಲ, ಅದು ಕ್ಯಾನ್ಸಲ್ ಮಾಡಿ ಬಸವ ಜಯಂತಿಗೆ ಬಸವಣ್ಣ ಒಬ್ಬರೇ ಫೋಟೋ ಹಾಕಿ ನೀವು ವೀರಶೈವ ಮಹಾಸಭೆಯವ್ರು ಹಾಕೋಬೇಕು. ಯಾಕೆ ವೀರಶೈವ ಅನ್ನುವಂಥ ಪದ ಹುಟ್ಟಿದ್ದೆ ಅದು ನಕಲಿ ಅದ ರೀ, ಅಸಲಿ ಪದ ಅಲ್ಲದು. ಅದು ಧರ್ಮ ಅಂತ ಯಾವ ಶಾಸ್ತ್ರ ಇದ್ರು ತಗೊಂಡ್ರೆ ನಾನು ಹೇಳ್ತಿಲ್ಲ, ಚಾರಿದ ಕೊಡ್ತೀನಿ ನಿಮ್ಗೆ ಓಪನ್. ಆದ್ರೂ ಮಾಡ್ಕೊಡ್ತೀವಿ, ಮಾಡ್ಕೊಡ್ರಿ ಹೋಗ್ರಿ, ನಾವು ಬೇಡ ಅನ್ನೋದಿಲ್ಲ. ನಿಮ್ಮ ಪಾಡಿ ನೀವು ಮಾಡ್ಕೊಡ್ರಿ. ಬಸವಣ್ಣವ್ರ ಹತ್ತಿರ ದಯವಿಟ್ಟು ಬರಬೇಡ ಅನ್ನೋ ಮಾತು ಹೇಳ್ತಾ ಮತ್ತೊಮ್ಮೆ ತಾವೆಲ್ಲ ಬಹಳ ಜನ ನಮ್ಮ ಬಸವ ಯಾವುದೇ ಕ್ರಾಂತಿ ಶುರು ಆದ ಅವ್ರು ಬೀದರಿಂದ ಶುರು ಆಗ್ತದೆ ರೀ. ಯಾವಾಗನು ಹೊಸ ಕ್ರಾಂತಿ ಬಸವಣ್ಣ ಏನಾದ್ರು ಅನ್ಯಾಯ ಆಗ್ತಾ ಇತ್ತು ಅಂದ್ರೆ ಶುರು ಆಗೋದು ಬೀದರಿಂದ ಶುರು ಆಗ್ತದೆ.
ಅದಕ್ಕೆ ತಾವೆಲ್ಲ ಬಸವ ಭಕ್ತರು ಬಹಳ ಅಭಿಮಾನದಿಂದ ಇದೊಂದು ಒಂದು ಕಾರ್ಯ ಮಾಡ್ತಾ ಇದ್ರಿ, ಯಶಸ್ವಿ ಮಾಡ್ತಾ ಇದ್ದೀರಾ. ನೀವು ತಣ್ಣಗೊಳ್ಬೇಡ್ರಿ, ಆದ್ರೂ ಸುಮ್ಮನೆ ಏನಾದ್ರು ಬೇಯಕ್ ಹೋಗ್ಬೇಡ್ರಿ. ನಾ ಯಾವ್ದು ಬೇಯ್ದಿಲ್ಲ ನೋಡ್ರಿ. ನಿಮ್ಮಲ್ಲಿ ಯಾವ ಆಗಮದ ತಗೊಂಡ್ರಿ 10 ಕೋಟಿ ರೊಕ್ಕ ಕೊಟ್ಟು ತಗೊಂಡಿನಿ ಅಂತೀನಿ ನಾನು. ಹೌದಾ? ಅವ್ರಿಗೆ ಲಾಭ ಆಯ್ತದಲ್ರಿ. ಅವ್ರು ಜಗದ್ಗುರು ಆಗ್ತಾರ, ಅವಾಗ ಬಸವಣ್ಣವ್ರು ಕೆಳಗಾಗ ತಿಳ್ಕೊತಾರೆ. ಇದು ಅಸಾಧ್ಯ. ಯಾವುದೇ ಕಾರಣದಿಂದಲೂ ಅವ್ರು ದೊಡ್ಡವರಾಗ್ಲಿಕ್ಕೆ ಸಾಧ್ಯ ಇಲ್ಲ. ಬಸವಣ್ಣವ್ರು ಅವ್ರ ತಲೆ ಮೇಲೆ ಹೊತ್ಕೊಂಡಿದಾಗ ಮಾತ್ರ ಅವ್ರು ದೊಡ್ಡವರಾಗ್ಲಿಕ್ಕೆ ಸಾಧ್ಯ ಆಗ್ತದೆ. ಈ ಯುಗಮಾನೋತ್ಸವ ಅಂತ ಏನ್ ಹೇಳ್ತಾ ಇದ್ದಾರೆ, ಇದು ನಾವು ಬಲವಾಗಿ ಖಂಡಿಸುತ್ತೀವಿ. ಯಾಕಂದ್ರೆ ರೇಣುಕಾಚಾರ್ಯ ಹುಟ್ಟೇ ಇಲ್ಲ, ಹುಟ್ಲಾರ್ದವರು ಜನ್ಮದಿನ ಮಾಡ್ತಾ ಇದ್ದಾರೆ. ಚಿಂತಣಿ ಗುರುಗಳು ಮೊನ್ನೆ ನಾವು ಚರ್ಚೆ ಮಾಡಿದ್ವಿ ಕನಕಪೀಠದವರು. ಅವ್ರು ಹೇಳಿದ್ರು ನಮ್ಮ ರೇಣು ಸಿದ್ದೇಶ್ವರರೇ ರೇಣುಕಾಚಾರ್ಯರು, ಇವ್ರು ಕಳ್ತನ ಮಾಡ್ಯಾರ ನಮ್ಮ ದೇವರಿಗೆ, ಅವ್ರು ಹುಡ್ಕೊಡ್ರಿ ಅಂತೇಳಿ ನಾವು ಸರ್ಕಾರಕ್ಕೆ ಪತ್ರ ಬರೆದಿವಿ ಅಂತ ಹೇಳ್ಯಾರು. ಈಗಾಗಲೇ ಪತ್ರ ಬರ್ದಾರ. ನಮ್ಮ ರೇಣುಕಾಚಾರ್ಯರನ್ನು ನಾವು ಕಳ್ತನ ಮಾಡ್ಕೊಂಡಾರ. ರೇಣುಕಾಚಾರ್ಯರ ಹೆಸರಿಟ್ಟು ರೇವಣ ಸಿದ್ದೇಶ್ವರ ರೇಣುಕಾಚಾರ್ಯರು. ಅದರಿಂದ ರೇವಣ ಸಿದ್ದೇಶ್ವರ ವಾಪಸ್ ಕೊಡ್ರಿ. ಏನು ಯುವ ಮಾನವೋತ್ಸವ ಅಂತ ಏನು ಆಚರಣೆ ಮಾಡ್ತಾ ಇದಾರ, ಅದು ನಮ್ಮ ಅಪ್ಪನ ಜಯಂತಿ. ನಮ್ಮ ಅಪ್ಪನ ಜಯಂತಿ ಇವ್ರು ಯಾಕೆ ಮಾಡ್ತಾರ ಅಂತ ಅವ್ರು ಕೇಳ್ಯಾರಿ. ಬೇರೆಯವ್ರ ಅಪ್ಪನ ಜಯಂತಿ ಮತ್ತೆ ಅವ್ರ ಒಂದು ಜಯಂತಿ ಮಾಡ್ತಾವ್. ಇವ್ರ ಅಪ್ಪನ ಯಾರ ಒಂದು ಕೊನೆ ಇಲ್ಲೇನಿವ್ರಿ. ಆದ್ದರಿಂದ ನಾವು ರೇಣುಕಾಚಾರ್ಯ ಯಾರು ಹುಟ್ಟೇ ಇಲ್ಲ, ರೇವಣ ಸಿದ್ದೇಶ್ವರಿ ರೇಣುಕಾಚಾರ್ಯ ಅಂತ ಮಾಡ್ಕೊಂಡಿದ್ದಾರೆ. ಅದು ಬಲವಾಗಿ ಖಂಡನೆ ಮಾಡ್ತೀವಿ. ಈ ಒಂದು ಜಗದ್ಗುರುಗಳು ಮುಂದೆ ಹೋಗ್ಬೇಕಾಗಿತ್ತಂದ್ರ ಸೀದಾ ಬಸವಣ್ಣವ್ರಿಗೆ ಗುರು ಅಂತ ಒಪ್ಕೋಬೇಕು, ಲಿಂಗಾಯತ ಧರ್ಮ ಅಂತ ಒಪ್ಕೊಂಡೇವ್ ಅಂದ್ರೆ ನಾವು ನಿಮ್ಗೆಲ್ಲರಿಗೂ ಒಪ್ಕೋತೀವಿ. ಸಂದರ್ಭದಲ್ಲಿ ಇದನ್ನ ಆಗಲೇ ವಿರೋಧ ಮಾಡಿ ಅಂದಿನಿಂದ ಇಂದಿನ ತನಕನೂ ಕೂಡ ಸಿದ್ಧಾಂತದ ಪ್ರಕಾರ, ಬಸವ ಸಿದ್ಧಾಂತದ ಪ್ರಕಾರ ಈ ಎಲ್ಲವನ್ನು ಖಂಡಿಸಿರ್ತಕ್ಕಂಥವ್ರು ಅಂತಂದ್ರೆ ಪರಮ ಪೂಜ್ಯ ಲಿಂಗೈಕ್ಯ ಲಿಂಗಾನಂದ ಮಹಾಸ್ವಾಮೀಜಿ ಅವರು, ಡಾಕ್ಟರ್ ಮಾತೆ ಮಹಾದೇವಿ ಮಾತಾಜಿ ಅವರು ಇವತ್ತಿನ ತನಕನೂ ಸಹಿತ ಏನಿದೆಯಲ್ಲ ಆ ಒಂದು ವಿಚಾರಗಳನ್ನ ಅವರು ಜಗತ್ತಿಗೆ ತಿಳಿಸಿ ಕಾಲ್ಪನಿಕವಾಗಿರ್ತಕ್ಕಂಥ ರೇಣುಕಾಚಾರ್ಯರು ಎಂದು ಹುಟ್ಟಿಲ್ಲ, ಅವರ ಜಯಂತಿ ಮಾಡುವಂತಹ ಅಗತ್ಯನೂ ಸಹಿತ ಇಲ್ಲ ಅಂತ ಹೇಳಿ ಸ್ಪಷ್ಟವಾಗಿ ಪ್ರತಿಪಾದಿಸಿದರು. ಇಂಥ ಸಂದರ್ಭದಲ್ಲಿ ಇವರು ಮತ್ತೆ ಬಸವಣ್ಣನವರ ಜೊತೆಗೆ ರೇಣುಕಾಚಾರ್ಯರನ್ನು ತೆಗೆದುಕೊಂಡು ಬರುವಂತದ್ದು ಏನಿದೆಯಲ್ಲ ಶುದ್ಧ ಅಪಚಾರ ಅಂತ ಹೇಳ್ತಾ ನಾವು ಇದಕ್ಕೆ ಸಂಪೂರ್ಣವಾಗಿ ಪ್ರತಿಭಟಿಸ್ತೇವೆ. ರಾಷ್ಟ್ರೀಯ ಬಸವ ದಳದ ಎಲ್ಲ ಹಾಗೂ ಬಸವಪರ ಸಂಘಟನೆಗಳು ಏನಿದಾವೆ ಎಲ್ಲ ಹಾಗೂ ಲಿಂಗಾಯತ ಮಹಾಸಭಾ ಏನಿದೆ ಎಲ್ಲಾ ಘಟಕಗಳು ಸಹಿತ ಪ್ರತಿ ಒಂದು ಜಿಲ್ಲೆ ತಾಲೂಕುಗಳಲ್ಲಿ ಪ್ರತಿಭಟನೆಯನ್ನು ಮಾಡಿ ಅಷ್ಟೇ ಅಲ್ಲ ಅಲ್ಲಿ ಮನವಿ ಪತ್ರಗಳನ್ನ ಸಲ್ಲಿಸಬೇಕು. ಬಸವ ಜಯಂತಿ ಕೂಡ ಯಾವ ಕಾರಣಕ್ಕೂ ರೇಣುಕಾ ಜಯಂತಿ. ಔರಾ ತಾಲೂಕಿನ ನಾಗಮರ್ಪಳ್ಳಿ ಗ್ರಾಮ ಪಂಚಾಯತ್ ವ್ಯಾಪ್ತಿಯಲ್ಲಿ ಬರುವಂತಹ ಕರಂಜಿಕೆ ಗ್ರಾಮದಲ್ಲಿ ನೀರಿನ ಹಾಹಾಕಾರ ಕಳೆದ ಹಲವು ದಿನಗಳಿಂದ ನಡೀತಾ ಇತ್ತು. ನೀರಿಗಾಗಿ 2 ರಿಂದ 3 ಕಿಲೋಮೀಟರ್ ದೂರದ ತೆಲಂಗಾಣ ಗಡಿಗೆ ಹೋಗಿ ಗ್ರಾಮದ ಜನರು, ಮಹಿಳೆಯರು ನೀರನ್ನು ತರ್ತಾ ಇದ್ರು. ಬೆಳಗ್ಗೆದ್ದರಾಯಿತು, ನೀರು ಎಲ್ಲಿಂದ ತರಬೇಕು, ಹೇಗೆ ತರಬೇಕು ಅನ್ನುವಂಥ ಚಿಂತೆ ಅವರಿಗೆ ಕಾಡ್ತಾ ಇತ್ತು. ಅವರ ತಲೆನೋವು ಆಗಿಬಿಟ್ಟಿತ್ತು. ಅದರಲ್ಲಿ ನಮ್ಮ ಸುದ್ದಿ ಸಮಯ ಒಂದು ವರದಿಯನ್ನು ಮಾಡಿತ್ತು. ದೂರದ ತೆಲಂಗಾಣದಿಂದ ನೀರು ತರ್ತಾ ಇದ್ದಾರೆ, ಮಹಿಳೆಯರು ಕಷ್ಟಪಡ್ತಾ ಇದ್ದಾರೆ, ಪುರುಷರು ಕೂಡ ಒಂದು ಸೈಕಲ್ ಮೇಲೆ ತಲೆ ಮೇಲೆ ಹೊತ್ಕೊಂಡು ನೀರನ್ನು ತರ್ತಾ ಇದ್ದಾರೆ. ಇಂಥ ಸಂದರ್ಭದಲ್ಲಿ ತುಂಬ ತೊಂದರೆ ಆಗ್ತಾ ಇದೆ ಅನ್ನುವಂಥ ಒಂದು ವರದಿಯನ್ನು ಮಾಡಿತ್ತು. ಕೂಡಲೇ ನಮ್ಮ ವರದಿಯನ್ನು ನೋಡಿ ಎಚ್ಚೆತ್ತುಕೊಂಡಿರ್ತಕ್ಕಂಥ ಅಧಿಕಾರಿಗಳು ಅಂತಂದರೆ ತಹಸೀಲ್ದಾರರು, ಆಮೇಲೆ AW ಅವರು, ಇವರೆಲ್ಲರೂ ಕೂಡ ಗ್ರಾಮಕ್ಕೆ ಭೇಟಿಯನ್ನು ಕೊಡ್ತಾರೆ. ನೀರಿನ ಸಮಸ್ಯೆಯನ್ನು ಪರಿಶೀಲನೆ ಮಾಡ್ತಾರೆ. ಎಲ್ಲಿಂದ ತರ್ತಾ ಇದ್ದಾರೆ, ಹೇಗೆ ತರ್ತಾ ಇದ್ದಾರೆ, ಎಷ್ಟು ಕಷ್ಟ ಆಗ್ತಾ ಇದೆ, ಅದಕ್ಕೇನು ಪರಿಹಾರ ಕೊಡಬೇಕು ಎನ್ನುವಂಥ ಪರಿಶೀಲನೆಯನ್ನು ನಡೆಸಿ ಕೊನೆಗೆ ಆ ಒಂದು ಕರಂಜಿಕೆ ಗ್ರಾಮದಲ್ಲಿ ನೀರಿನ ವ್ಯವಸ್ಥೆಯನ್ನು ಮಾಡ್ತಾರೆ. ಆ ಒಂದು ಕ್ಷಣದಿಂದಲೇ ಆ ಒಂದು ಗ್ರಾಮದಲ್ಲಿ ನೀರು ಹರಿತಾ ಇತ್ತು. ಇದನ್ನು ಕಂಡಿರ್ತಕ್ಕಂಥ ಮಹಿಳೆಯರು, ಆ ಗ್ರಾಮಸ್ಥರು ಖುಷಿಯನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಕೊನೆಗೆ ಮತ್ತೆ ನಮ್ಮ ಸುದ್ದಿ ಸಮಯದೊಂದಿಗೆ ಅವರೆಲ್ಲರೂ ಕೂಡ ಮಾತನಾಡ್ತಾರೆ. ನಿಮ್ಮ ವಾಹಿನಿಯಲ್ಲಿ ಪ್ರಸಾರ ಆಗಿದ್ದಕ್ಕೆ ನಮಗೆ ನೀರಿನ ವ್ಯವಸ್ಥೆ ಆಯಿತು. ನಿಮ್ಮ ಸುದ್ದಿ ಸಮಯ ವಾಹಿನಿಗೆ ನಾವು ಕೃತಜ್ಞತೆಗಳನ್ನು ಸಲ್ಲಿಸ್ತೇವೆ. ತುಂಬ ನಿಮ್ಮ ಸುದ್ದಿಯನ್ನು ನೋಡಿ ಎಚ್ಚೆತ್ತುಕೊಂಡ ಅಧಿಕಾರಿಗಳು ನಮಗೆ ಸಮಸ್ಯೆಯನ್ನು ಆಲಿಸಿದ್ದಾರೆ, ಬಗೆಹರಿಸಿದ್ದಾರೆ ಎನ್ನುವಂಥ ಮಾತನ್ನು ಕೂಡ ಹೇಳಿದರು. ಈ ಸಂದರ್ಭದಲ್ಲಿ ಒಂದು ಗ್ರಾಮ ಪಂಚಾಯತ್ ಅಭಿವೃದ್ಧಿ ಅಧಿಕಾರಿಗಳಾಗಿರ್ತಕ್ಕಂಥ ಶರಣಪ್ಪ ನಾಗಲಗಿದ್ದೆಯವರು ಕೂಡ ಒಂದು ನೀರಿನ ವ್ಯವಸ್ಥೆ ಆಗಿದೆ ಅನ್ನುವಂಥ ಮಾತನ್ನು ಕೂಡ ಹೇಳಿದರು. ಈ ಸಂದರ್ಭದಲ್ಲಿ ಅನೇಕ ಜನ ಗ್ರಾಮಸ್ಥರು ಕೂಡ ಹಾಜರಿದ್ದರು. ಇದೇ ಸಂದರ್ಭದಲ್ಲಿ ಗ್ರಾಮದ ಪಂಚಾಯಿತಿಯ ಒಂದು ಅಧ್ಯಕ್ಷರಾಗಿರ್ತಕ್ಕಂಥ ಸಂಗಾರೆಡ್ಡಿ,
ಪಂಚಾಯಿತಿಯ ಸದಸ್ಯರು, ಗ್ರಾಮದ ಮುಖ್ಯಸ್ಥರು ಚಂದ್ರಮ್ಮ, ಭಾರತಿ, ನಾಗಮ್ಮ, ಚಂದ್ರಕಲಾ, ಗಾಳಪ್ಪ, ಮಾರುತಿ, ಸ್ಯಾಮ್ಯುಯಲ್, ಆಮೇಲೆ ಸಾಯಪ್ಪ, ಬಸವರಾಜ್ ಸೇರಿದಂತೆ ಊರಿನ ಗ್ರಾಮಸ್ಥರೆಲ್ಲರೂ ಇಂದು ನಿಮ್ಮ ಸುದ್ದಿವಾಹಿನಿಯಿಂದ ನಮ್ಮ ಗ್ರಾಮಕ್ಕೆ ನೀರು ಬರುವಂತಾಯಿತು ಎಂದು ಸುದ್ದಿ ಸಮಯಕ್ಕೆ ಹೃತ್ಪೂರ್ವಕ ಧನ್ಯವಾದಗಳನ್ನು ಸಲ್ಲಿಸಿದರು. ಬೇಸಿಗೆ ದಿನದಲ್ಲಿ ನೀರಿನ ತೊಂದರೆ ಆಗುತ್ತೆ. ಸರ್ಕಾರ ಕುಡಿಯುವ ನೀರಿಗಾಗಿ ಕೋಟ್ಯಾಂತರ ರೂಪಾಯಿ ಅನುದಾನ ಕೂಡ ನೀಡ್ತಾ ಇದೆ. ಆದರೂ ಕೂಡ ನೀರಿನ ಸಮಸ್ಯೆ ಉಲ್ಬಣ ಆಗ್ತಾ ಇದೆ ಅಂತಂದರೆ ಅಧಿಕಾರಿಗಳು ಒಂದಿಷ್ಟು ಕರ್ತವ್ಯ ನಿಷ್ಠೆಯಿಂದ ಜನಸೇವೆ ಮಾಡುವ ಅವಶ್ಯಕತೆ ಕೂಡ ಇದೆ. ಎಲ್ಲದಕ್ಕೂ ಜನರು ಬಿಸಿಲಲ್ಲಿ ಹೋರಾಟವೇ ಮಾಡಬೇಕು ಅಂತೇನಿಲ್ಲ. ಸಮಸ್ಯೆಗಳನ್ನು ಟಿವಿ ಚಾನಲ್ನವರೇ ತೋರಿಸಬೇಕು ಅಂತೇನಿಲ್ಲ. ಅಧಿಕಾರಿಗಳು ಕೂಡ ತಮ್ಮ ತಮ್ಮ ಏರಿಯಾಗಳ ಸಮಸ್ಯೆ ತಿಳ್ಕೊಂಡು ಜನರ ಸಮಸ್ಯೆ ಅರ್ಥ ಮಾಡಿಕೊಂಡು ಕರ್ತವ್ಯ ನಿರ್ವಹಿಸಿದರೆ ಒಂದಿಷ್ಟು ತಾಪತ್ರಯ ಕಡಿಮೆಯಾಗಿ ಜನರು ಸಂತಸದಿಂದ ಬದುಕ್ತಾರೆ, ಜೀವನ ಸಾಗಿಸ್ತಾರೆ. ಅಧಿಕಾರಿಗಳಿಗೆ ಒಂದು ಭೇಷ್ ಅಂತಾರೆ ಎನ್ನುವಂಥ ಮಾತು ಕೂಡ ಅಲ್ಲಿ ಕೇಳಿಬಂತು. ಇಲ್ಲ ಅಂದರೆ ಹಿಡಿಶಾಪ ಹಾಕ್ತಾರೆ. ಒಟ್ಟಿನಲ್ಲಿ ಕರಂಜಿಕೆ ಗ್ರಾಮದ ನೀರಿನ ಸಮಸ್ಯೆ ಬಗೆಹರಿದಿದೆ. ದೂರದಿಂದ ನೀರು ತರುವಂಥ ಸಮಸ್ಯೆ ಖತಮ್ ಆಗಿದೆ, ಅಷ್ಟೇ ಸಾಕು ಎನ್ನುತ್ತಾರೆ ಅಲ್ಲಿಯ ಗ್ರಾಮಸ್ಥರು. ಕೊನೆಗೆ ನಿಟ್ಟುಸಿರು ಬಿಡ್ತಾರೆ. ನಾವು JJM ಸ್ಕೀಮ್ನಾಗ ಆಲ್ರೆಡಿ ಪೈಪ್ಲೈನ್ ಅಪ್ರೂವಲ್ ಕಳಿಸಿದೆವು. ಅಪ್ರೂವಲ್ ಆಗಿ ಬಂದದ ಆಲ್ರೆಡಿ. ಈಗ ನಮ್ದು ರಾವ್ ಸಾಬ್ ಅಂತ ಮೊದಲು ಇಲ್ಲಿ ಏನು JJM ಕೆಲಸ ಮಾಡ್ಯಾರಲ್ಲ ಅವರಿಗೆ ಟೆಂಡರ್ ಅದ. ಇಮಿಡಿಯೇಟ್ ಆಗಿ 8 ದಿವಸದಾಗ ಪೈಪ್ಲೈನ್ ಚಾಲೂ ಮಾಡ್ತಾರೆ. ಆ ಪೈಪ್ಲೈನ್ ನೀರು ಬಂದಾಗ ಮತ್ತಷ್ಟು ಇಲ್ಲಿ ಇರ್ತಕ್ಕಂಥ ಸಮಸ್ಯೆ ಊರ್ನಾಗ ಕರಂಜಿಕೆಯಾದಾಗ ಏನು ಸಮಸ್ಯೆ ಅದ ಪೂರ್ತಿ ಸಾಲ್ವ್ ಆಯ್ತದ ಅಂತೇಳಿ ಈ ಮುಖಾಂತರ ನಾನು ಜನರಿಗೆ ಸಹ ಹೇಳ್ತಾ ಇದ್ದೀನಿ. ಆಲ್ರೆಡಿ ಸ್ಯಾಂಕ್ಷನ್ ಆಗಿದೆ. ಪೈಪ್ಲೈನ್ 3 ಕಿಲೋಮೀಟರ್ 2 ಕಿಲೋಮೀಟರ್ ಇದೆ. ಚಾಲೂ ಮಾಡ್ತಾರೆ, 8 ದಿವಸದಾಗ ಚಾಲೂ ಮಾಡ್ತಾರೆ. ಅವ್ರು ನಾನು ಮಾತಾಡ್ತೀನಿ ಅವರಿಗೆ. ನಾನು ಕಾಂಟ್ರಾಕ್ಟರ್ ಗುತ್ತಿದಾರ್ಗ ಮತ್ತು AWE ಮಾಣಿಕ್ರಾವ್ ಅವ್ರಿಗೆ ಮಾತಾಡ್ತೀನಿ. ಅವ್ರಿಗೆ ಮಾತಾಡಿ ಇವರಿಗೆ ಮಾತಾಡಿ ನಾನು ಆದಷ್ಟು ಬೇಗ ಇವ್ರಿಗೆ ಏನು ಟೆಂಡರ್ ಯಾರಿಗಾಗ್ಯದ ಅಂದ್ರೆ ರಾವ್ ಸಾಬ್ ಆಗ್ಯದ, ನಾವು ಅವ್ರಿಗೆ ಹೇಳಿ ಆದಷ್ಟು ಬೇಗನೆ ಚಾಲೂ ಮಾಡ್ಲಿಕ್ಕೆ ನಾವು ಪ್ರಯತ್ನ ಮಾಡ್ತೇವೆ. ಅವ್ರಿಗೆ ಚಾಲೂ ಮಾಡ್ಲಿಕ್ಕೆ ಹೇಳ್ತೇವೆ. ಮತ್ತು ಸಮಸ್ಯೆ ಅಂತೂ ಸಾಲ್ವ್ ಮಾಡಿದೆವು. ಮತ್ತು ನಾನು ಒಂದು ಧನ್ಯವಾದ ಹೇಳ್ತೀನಿ ಸಮಯದವರಿಗೆ ಮತ್ತು JK ನ್ಯೂಸ್ ಅವ್ರಿಗೆ ಒಂದು ಧನ್ಯವಾದ ಹೇಳಿ ಒಂದು 2 ಮಾತು ಮುಗಿಸಿ ನಾನು ಗ್ರಾಮ ಪಂಚಾಯತ್ ಅಧ್ಯಕ್ಷ ನಾಗಮರ್ಪೇಟೆ. ನಿಮ್ಮ ಹೆಸರು ಸರ್? ನನ್ನ ಹೆಸರು ಸಂಗಾರೆಡ್ಡಿ ಅಂತ. ಕರಂಜಿ ಯಾವುದು? ಇಲ್ಲಿ ಏನು ಸಮಸ್ಯೆ ಇತ್ತು ಸರ್? ಇದು ನೀರಿನ ಭಾಳ ಬರಗಾಲ ಇತ್ತು ರೀ. ಒಂದು 15 ದಿನ ಆಯಿತು ಮೋಟ್ರ್ ಖರಾಬಾಗಿ ನೀರೇ ಬಂದಿದ್ದಿಲ್ಲ. ಈಗ ಒಂದು 2-3 ದಿವಸ ಆಯ್ತು ನೀರು ಬರ್ಲತ್ತಾವ. ಎಲ್ಲ ಇದು ನಮ್ಮ ಮೇಲಾಧಿಕಾರಿಗಳು ಬಂದು ನೋಡ್ಯಾರ. ನೋಡಿದ ತಕ್ಷಣ ನಮ್ಮ PDO ಸಾಹೇಬರು ನಮ್ಮ ಬೀಜದವರೆಲ್ಲ ಅವರು ಯಾವ ಕರಂಜಿ? ಇಲ್ಲಿಂದ ಏನು ಸಮಸ್ಯೆ ಅದ? ನೀರಿದ್ದಿಲ್ಲ. ಎಷ್ಟು ದಿನ ನೀರು ಬಂದಿಲ್ಲ? 2 ವಾರ ಆಯ್ತು. ನೀರು ಬಂದಿಲ್ಲ. ಮತ್ತು ಈಗ ನೀರು ಹೊಂಟವ? ನಿಮ್ಮ ಹೆಸರು? ನೀರು ಫುಲ್ ಹೊಂಟವ? ನಮ್ಮ ಯುವ ಸಾಹೇಬರು ಕೂಡ ನಮಗೆ ಸೂಚನೆ ಕೊಟ್ಟಿದ್ರು. ತಕ್ಷಣ ಅಲ್ಲಿ AD ಸಾಹೇಬರು, ಯುವ ಸಾಹೇಬರು ಎಲ್ಲ ನಮಗೆ ಸೂಚನೆ ಕೊಟ್ಟಿದ್ರು. ಅದಕ್ಕೆ ಅಧ್ಯಕ್ಷರಿಗೆ ಮತ್ತು ಇಲ್ಲ ಸ್ಥಳೀಯ ಸದಸ್ಯರಿಗೆಲ್ಲ ಕೇಳ್ಕೊಂಡು ನಾವು ಬೇರೆ ಮಾರ್ಗದಿಂದ ಬೇರೆ ಸಲಕರಣೆಯಿಂದ ಮೋಟ್ರನ್ನು ತೆಗೆಸಿದ ತಕ್ಷಣ ವರದಿ ಮಾಡಿದ್ದಕ್ಕಾಗಿ ನಮಗೆ ಸಾಕಷ್ಟು ಅದರ ಪ್ರೇರಣೆಯಾಗಿ ನೀರಿನ ವ್ಯವಸ್ಥೆ ಮಾಡಿದ್ದೇವೆ. ವಿಳಂಬವಾಗಿದ್ದಕ್ಕೆ ಸ್ವಲ್ಪ ನೀರಂತೂ ಬೇಕೇ ಬೇಕು ಎಲ್ಲರಿಗೆ. ನೀರು ಕುಡೋದು ನಮ್ಮ ಧರ್ಮ. ಆದರೆ ಸ್ವಲ್ಪ ವಿಳಂಬ ಆಗಿದೆ. ಆದರೂ ಕೂಡ ನಾವು ಸತತ ಪ್ರಯತ್ನ. ಅದು ಮೆಕ್ಯಾನಿಕ್ ಮೋಟರ್ ರಿಪೇರ್ ಮಾಡಿದ್ರೆ ಸ್ವಲ್ಪ ವಿಳಂಬ ಆಗಿತ್ತು. ಆದರೂ ಕೂಡ ಸತತ ಪ್ರಯತ್ನ. ಸರ್ ನಿಮ್ಮ ಹೆಸರು? ಶರಣಪ್ಪ ಅಂತ ಹೇಳಿ. ಸತ್ತವ ಏನಿದ್ರಿ? ಪಂಚಾಯತ್ ಅಭಿವೃದ್ಧಿ ಅಧಿಕಾರಿ. ಯಾವ್ರು ಸರ್? ಇದೇ ನಾಗಮರ್ಪಳ್ಳಿ ಪಂಚಾಯತ್. ಥ್ಯಾಂಕ್ ಯು ಸರ್. ಕರ್ನಾಟಕ ರಾಜ್ಯ ಹಿಂದುಳಿದ ಒಂದು ಜಾತಿಗಳ ಒಕ್ಕೂಟದ ವತಿಯಿಂದ ಬೀದರ್ನ ಜಿಲ್ಲಾ ರಂಗಮಂದಿರದಲ್ಲಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ 134ನೇ ಜಯಂತಿ ಹಾಗೂ ವಿವಿಧ ಸಾಧಕರಿಗೆ ಅಭಿನಂದನಾ ಸಮಾರಂಭವನ್ನು ಹಮ್ಮಿಕೊಳ್ಳಲಾಗಿತ್ತು. ಕಾರ್ಯಕ್ರಮ ಉದ್ಘಾಟಿಸಿದ ಅರಣ್ಯ, ಜೀವಿಶಾಸ್ತ್ರ, ಪರಿಸರ ಹಾಗೂ ಬೀದರ್ ಜಿಲ್ಲಾ ಉಸ್ತುವಾರಿ ಸಚಿವ ಈಶ್ವರ್ ಖಂಡ್ರೆ ಅವರು ಮಾತನಾಡಿ, ಅಂಬೇಡ್ಕರ್ ಅವರು ಜನಿಸುವುದಕ್ಕಿಂತ ಮುಂಚೆ ಈ ಸಮಾಜದಲ್ಲಿ ಅಸಮಾನತೆ, ಮೂಢನಂಬಿಕೆ, ಅನ್ಯಾಯ, ಅತ್ಯಾಚಾರ, ಕೊಲೆ, ದರೋಡೆ, ಮೇಲು ಕೀಳು ಎನ್ನುವಂತಹ ಜಾತಿ ಭೇದ, ಬಡವ ಶ್ರೀಮಂತ ಎನ್ನುವಂಥ ವರ್ಗ ಭೇದ, ವರ್ಣಭೇದ ಎಲ್ಲವೂ ಕೂಡ ಜಾರಿಯಲ್ಲಿತ್ತು. ಅವರು ಸಂವಿಧಾನ ರಚನೆ ಮಾಡಿದ ಮೇಲೆ ಸರ್ವರಿಗೂ ಸಮಬಾಳು ಸಮಪಾಲು ನೀತಿ ಜಾರಿಗೆ ಬಂತು. ಸಂವಿಧಾನದಿಂದಲೇ ತುಳಿತಕ್ಕೊಳಗಾದವರು, ಹಿಂದುಳಿದವರು, ದಲಿತರು, ಅಸ್ಪೃಶ್ಯರು ಸಮಾಜದ ಮುಖ್ಯವಾಹಿನಿಗೆ ಬರಲು ಸಾಧ್ಯ ಆಯಿತು. ಅವರಿಗೆ ಎಷ್ಟು ಕೃತಜ್ಞತೆಗಳನ್ನು ಸಲ್ಲಿಸಿದ್ರು ಕೂಡ ಸಾಲದು. ಅವರು ದೀನ ದುರ್ಬಲರ ಒಂದು ಜ್ಯೋತಿಯಾಗಿದ್ದಾರೆ ಎಂದು ಉಸ್ತುವಾರಿ ಸಚಿವ ಈಶ್ವರ್ ಖಂಡ್ರೆ ಮಾತನಾಡಿದರು. ಮತ್ತು ಜೀವಶಾಸ್ತ್ರ ಸಚಿವರಾಗಿರ್ತಕ್ಕಂತಹ ಸನ್ಮಾನ್ಯ ಈಶ್ವರ್ ಖಂಡ್ರೆ ಸಾಹೇಬರಿಗೆ, ತಾನಾಜಿ ಸಾಗರ್
ರತ್ನಳ್ಳಿ ಅವರಿಗೆ ಮೊಟ್ಟ ಮೊದಲನೇದಾಗಿ ಅನಿಲ್ ಕುಮಾರ್ ಗಲ್ದ ಹಾಗೆ ಸಫಾಯವಾಗಿದೆ. ರಾಜ್ಕುಮಾರ್ ತಳೇಕರ್ ಮತ್ತು ಟಿಳೇಕರ್ ಉಮೇಶ್ ಕುಮಾರ್ ಸವಿತಾ ಸಮಾಜ ಅವರು ಬಂದು ಅವರಿಗೆ ಸನ್ಮಾನಿಸಬೇಕಾಗಿ ವಿನಂತಿ. ಕಾರ್ಯಕ್ರಮದ ಘನ ಅಧ್ಯಕ್ಷತೆ ನೀಡುತ್ತಾರೆ. ಇದೀಗ ತಮ್ಮ ಮುಂದೆ ಜೋರಾಗಿ ಸಫಾಯವಾಗಿದೆ. ಈ ದೇಶದಲ್ಲಿ ಬಹಳಷ್ಟು ಪ್ರಗತಿ ಆಗಿದೆ. ನಮ್ಗೆಲ್ಲ ಸ್ವಾತಂತ್ರ್ಯ ಬಂದಾಗ ಏನೂ ಇರಲಿಲ್ಲ. ಬ್ರಿಟಿಷರು ಎಲ್ಲವನ್ನೂ ಕೊಳ್ಳೆ ಹೊಡೆದಿದ್ರು, ಸಂಪತ್ತನ್ನು ಲೂಟಿ ಹೊಡೆದಿದ್ರು. ಇವತ್ತು ಕಾಂಗ್ರೆಸ್ ಪಕ್ಷ ಚಳವಳಿ ಮಾಡಿ ಹೋರಾಟ ಮಾಡಿ ಸ್ವಾತಂತ್ರ್ಯ ತಂದು ಕೊಡ್ತು. ಆದರೆ ಅದಾದ್ಮೇಲೆ ಏನ್ ಬಡತನ ಇತ್ತು, 30-32 ಕೋಟಿ ಜನರಿಗೆ ಆಹಾರ ಧಾನ್ಯಗಳು ಇರಲಿಲ್ಲ, ಹಸಿವಿಂದ ಜನ ಸಾಯ್ತಾ ಇದ್ರು. ಇವತ್ತೇನು ರಸ್ತೆ ಇಲ್ಲ, ಚರಂಡಿ ಇಲ್ಲ, ಕುಡಿಲಿಕ್ಕೆ ನೀರಿಲ್ಲ, ಯಾವುದೇ ಜೀವನ ಮಟ್ಟ ಯಾವುದು ಸುಧಾರಣೆ ಆಗಿರ್ಲಿಲ್ಲ, ಅತಿ ಬಡತನ ಇತ್ತು. ಇಂಥ ಪರಿಸ್ಥಿತಿಯಲ್ಲಿ ಇವತ್ತು ಸಂವಿಧಾನ ಬಂದ ಮೇಲೆ ಅನೇಕ ರೀತಿಯಲ್ಲಿ ಸಾಮಾಜಿಕ, ಆರ್ಥಿಕ, ಶೈಕ್ಷಣಿಕ, ಔದ್ಯೋಗಿಕ, ಕೃಷಿ ಕ್ಷೇತ್ರದಲ್ಲಿ, ವಿಜ್ಞಾನದಲ್ಲಿ, ತಂತ್ರಜ್ಞಾನದಲ್ಲಿ ಎಲ್ಲಾ ಕ್ಷೇತ್ರಗಳಲ್ಲಿ ನಾವು ಅಭಿವೃದ್ಧಿಯನ್ನು ಸಾಧಿಸಿದ್ದೇವೆ. ಜಗತ್ತು ನಮ್ಮ ಕಡೆ ನೋಡ್ತಾ ಇದೆ. 21ನೇ ಶತಮಾನ ಭಾರತೀಯರ ಶತಮಾನ ಅಂತ ಹೇಳ್ತೀವಿ. ಯಾಕೆ ಇವತ್ತೇ ನಮ್ಮ ವಿದ್ಯಾರ್ಥಿಗಳು, ವಿದ್ಯಾರ್ಥಿನಿಯರು ದೇಶ ವಿದೇಶಗಳಲ್ಲಿ ದೊಡ್ಡ ದೊಡ್ಡ ಸ್ಥಾನದಲ್ಲಿದ್ದಾರೆ. ನಾವೆಲ್ಲ ಜಗತ್ತಿನಲ್ಲಿ ತಲೆ ಎತ್ತಿ ಮೆರೆಯುವಂತೆ ಮಾಡಿದೆ ಅಂತ ಹೇಳಿದ್ರೆ ಅದಕ್ಕೆಲ್ಲ ಮೂಲ ಕಾರಣ ನಮ್ಮ ಸಂವಿಧಾನ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಮತ್ತು ನಮ್ಮ ರಾಷ್ಟ್ರೀಯ ನಾಯಕರು ಅಂತ ಹೆಮ್ಮೆಯನ್ನು ಹೇಳ್ತಿದ್ದಾರೆ. ಇಷ್ಟೆಲ್ಲಾ ಸಾಧನೆಯನ್ನು ಮಾಡಿದ್ರು. ಇವತ್ತಿಗೂ ನಾವು ನೋಡ್ತಾ ಇದ್ದೀವಿ, ಇನ್ನೂ ಬಡತನ ಇದೆ, ಇನ್ನೂ ಅಸಮಾನತೆ ಇದೆ. ಇನ್ನು ನಾವು ನೋಡ್ತೀವಿ ಅನೇಕ ಜನ ಶ್ರೀಮಂತರು ಅಗರ್ಭ ಶ್ರೀಮಂತರಾಗಿ ಹೋಗ್ತಾ ಇದ್ದಾರೆ. ಬಂಡವಾಳಶಾಹಿಗಳು ಮಾತ್ರ ಬಳಿ. ನಗರದ ನೆಹರು ಕ್ರೀಡಾಂಗಣದಲ್ಲಿ 3 ದಿವಸಗಳ ರಾಜ್ಯ ಮಟ್ಟದ ಫುಟ್ಬಾಲ್ ಪಂದ್ಯಾವಳಿಗೆ ಸಂಭ್ರಮದ ಚಾಲನೆ ಸಚಿವ ಈಶ್ವರ್ ಖಂಡ್ರೆ ನೀಡಿದರು. ಬುದ್ಧಭೂಷಣ ಸ್ಪೋರ್ಟ್ಸ್ ಅಕಾಡೆಮಿ ವತಿಯಿಂದ ಆಯೋಜಿಸಿದ ಈ ಪಂದ್ಯಾವಳಿಯಲ್ಲಿ ಹೈದರಾಬಾದ್, ಹುಬ್ಬಳ್ಳಿ, ಧಾರವಾಡ, ಕಲಬುರಗಿ ಮತ್ತು ಬೀದರ್ ನಗರದ ಕ್ರೀಡಾಪಟುಗಳು ಭಾಗವಹಿಸಿದ್ದಾರೆ ಎಂದು ಅಕಾಡೆಮಿ ಅಧ್ಯಕ್ಷರು ಹಾಗೂ ನಿವೃತ್ತ ಪೊಲೀಸ್ ಅಧೀಕ್ಷಕರಾಗಿರತಕ್ಕಂಥ VM ಜ್ಯೋತಿ ತಿಳಿಸಿದರು. ಯುವಕರನ್ನ ಕ್ರೀಡೆಗಳ ಜೊತೆಗೆ ಕರೆದೊಯ್ಯುವ ಉದ್ದೇಶ ನಮ್ಮದಾಗಿದೆ. ಅವರ ದೈಹಿಕವಾಗಿ ಮತ್ತು ಮಾನಸಿಕವಾಗಿ ಒಂದು ಪ್ರಬುದ್ಧತೆಯನ್ನು ಪಡ್ಕೊಳ್ಳಿಕ್ಕೆ ಈ ಕ್ರೀಡೆ ಸಹಕಾರಿಯಾಗಿದೆ. ಈ ಪಂದ್ಯಾವಳಿಯನ್ನು ಕರ್ನಾಟಕ ಹಾಗೂ ಬೀದರ್ ಫುಟ್ಬಾಲ್ ಅಸೋಸಿಯೇಷನ್ ಅವರ ಒಂದು ಸಹಭಾಗಿತ್ವದಲ್ಲಿ ಆಯೋಜನೆ ಮಾಡಲಾಗಿದೆ. ಜಿಲ್ಲೆಯ ಜನತೆ ಪ್ರಮುಖರಾದ ಸಹಕಾರ ನೀಡಬೇಕು ಅನ್ನುವಂಥ ಮಾತನ್ನು ಕೂಡ ಹೇಳಿದರು. ಪ್ರಮುಖರಾದ ಅರ್ಜುನ ಅವರು ಕೂಡ ಪಂದ್ಯಾವಳಿ ಕುರಿತು ಮಾತನಾಡ್ತಾರೆ. ಇದೇ ವೇಳೆ ಅಕಾಡೆಮಿಯ ಪದಾಧಿಕಾರಿಗಳು ಉಪಸ್ಥಿತರಿದ್ದರು. ಯುವಕರು ಕ್ರೀಡೆಗಳಲ್ಲಿ ಪಾಲ್ಗೊಂಡು ಸಂಭ್ರಮ ಪಟ್ಟರು. रन और दूसरे मैच का सेकंड हाफ शुरू होता। बात करते हुए दोनों टीमें बराबरी पर। ಫುಟ್ಬಾಲ್ ಕ್ಲಬ್ ಬೀದರ್ ಈ ರೀತಿಯಾಗಿ ಈ ಕ್ರೀಡಾಕೂಟದಲ್ಲಿ 8 ತಂಡಗಳು ಭಾಗವಹಿಸಿವೆ. ಈ ತಂಡಕ್ಕೆ ನಮ್ಮ ಜಿಲ್ಲೆಯ ಉಸ್ತುವಾರಿ ಮಂತ್ರಿಗಳಾಗಿರ್ತಕ್ಕಂತಹ ಸನ್ಮಾನ್ಯ ಶ್ರೀ ಬಿ ಈಶ್ವರ್ ಖಂಡ್ರೆ ಅವರು ಉದ್ಘಾಟಕರಾಗಿ ಆಗಮಿಸಿ ಅವರೊಂದಿಗೆ ಮುಖ್ಯ ಅತಿಥಿಗಳಾಗಿ ಸನ್ಮಾನ್ಯ ಶ್ರೀ ರಹೀಂ ಖಾನ್ ಪೌರಾಡಳಿತ ಮಂತ್ರಿಗಳು ಮತ್ತು ಉಪಸ್ಥಿತರಾಗಿ ಶಿವರಾಜ್ ಹಾಸನ್ಕರ್ ಮಾಜಿ ಜಿಲ್ಲಾ ಅಧ್ಯಕ್ಷರು ಇವರು ಸಹ ಬಂದು ಈ ಕಾರ್ಯಕ್ರಮಕ್ಕೆ ಮೆರುಗನ್ನು ಹೆಚ್ಚಿಸಿ ಉದ್ಘಾಟನೆಯನ್ನು ಮಾಡಿರುತ್ತಾರೆ. ಈ ಕಾರ್ಯಕ್ರಮವು ಇಂದಿನಿಂದ 3 ದಿನಗಳವರೆಗೆ ನಡೆಯಲಿದೆ.
ಅವಕಾಶ ಸಿಗ್ತದೆ? ಹೌದು, ನಿಜವಾಗಿ ಹೇಳಬೇಕಾದ್ರೆ ಬೀದರದಲ್ಲಿ ಫುಟ್ಬಾಲ್ ಪ್ರೇಮಿಗಳು ಜಾಸ್ತಿ ಇದ್ದಾರೆ. ಮೊದಲು ಫುಟ್ಬಾಲ್ ಇಲ್ಲಿ ಬೀದರದಲ್ಲಿ ಜಾಸ್ತಿ ನಡೀತಾ ಇತ್ತು ನಾನು ಸ್ಟೂಡೆಂಟ್ ಇದ್ದಾಗೆ. ತದನಂತರ ಕಾಲಕ್ರಮೇಣವಾಗಿ ಸ್ವಲ್ಪ ಅದು ಮರಿತಾ ಬಂದಂಗೆ ಆಗ್ತಾಯಿದೆ. ಆದರೆ ಈ ಎಲ್ಲ ಟೀಮ್ಗಳಿಗೆ ಹುರಿದುಂಬಿಸಿ ಬೀದರದಲ್ಲಿ ಅಳಿಸಿ ಹೋಗ್ತಕ್ಕಂಥ ಫುಟ್ಬಾಲ್ ಮತ್ತು ಪುನರುಜ್ಜೀವನವನ್ನು ಕೊಡ್ತಕ್ಕಂಥ ಉದ್ದೇಶದಿಂದ ಈ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದೆ. ಅದೇ ರೀತಿಯಾಗಿ ಈ ಕಾರ್ಯಕ್ರಮಕ್ಕೆ ಮೆರುಗು ತರಲು ಯಶಸ್ವಿಗೊಳಿಸಲು ದಲಿತ ಸಂಘಟನೆಯ ಎಲ್ಲ ಪ್ರಮುಖರು, ಪದಾಧಿಕಾರಿಗಳು ಮತ್ತು ಫುಟ್ಬಾಲ್ ಪಂದ್ಯಾವಳಿಯ ಕ್ರೀಡಾಪಟುಗಳು ಹಾಗೂ ಓಲ್ಡ್ ಸಿಟಿಯ ಎಲ್ಲ ಆಟಗಾರರು ಹೀಗೆ ಬಹಳ ಒಂದು ಉತ್ಸಾಹಿಕರಾಗಿ ಈ ಒಂದು ಪಂದ್ಯವನ್ನು ಬಹಳ ವಿಜೃಂಭಣೆಯಿಂದ ನಡೀತಾ ಇದೆ. ಅದಕ್ಕಾಗಿ ನಾನು ಇವತ್ತು ಈ ಪಂದ್ಯಾವಳಿಯನ್ನು ಆಯೋಜಿಸಿದ್ದಕ್ಕಾಗಿ ಮುಂದೆ ಬರ್ತಕ್ಕಂಥ ದಿನಗಳಲ್ಲಿ ಈ ಒಂದು ಮಕ್ಕಳಲ್ಲಿ ಈ ಆಟ ಆಡೋದನ್ನು ಮತ್ತೆ ಹೆಚ್ಚಿನ ರೀತಿಯಲ್ಲಿ ಆಗಬೇಕು. ಇವತ್ತು ಮಕ್ಕಳು ಹೇಗಾಗಿದ್ದಾರೆ ಅಂದರೆ ಅವರ ಜೀವನ ಶೈಲಿ ಬದಲಾಗಿದೆ. ಮೊಬೈಲ್ ಬೇಕು ಅವ್ರಿಗೆ, ಕೇವಲ ಮೊಬೈಲು ಮಾತ್ರ ಇದ್ದರೆ ಸಾಕು, ಉಳಿದು ಯಾವ ಪಂದ್ಯ ಬೇಕಾಗಿಲ್ಲ ಅವ್ರಿಗೆ. ಅಂಥ ಒಂದು ಸ್ಥಿತಿಯಲ್ಲಿ ಇವತ್ತಿನ ಕಾಲದಲ್ಲಿ ನಮಗೇನಾಗಿದೆ, ನಾವೆಲ್ಲ ಒಂದು ಒಳ್ಳೆಯ ಜೀವನ ನಡೆಸಬೇಕಾದ್ರೆ ನಾವು ಕ್ರೀಡಾಪಟುಗಳಾಗಬೇಕು, ಒಂದು ಒಳ್ಳೆಯ ಆರೋಗ್ಯವಂತರಾಗಬೇಕು. ಅಂಥ ಒಂದು ಸ್ಥಿತಿಯಲ್ಲಿ ಈ ನಮ್ಮ ಬೀದರಿನಲ್ಲಿ ಮೊಟ್ಟ ಮೊದಲಿಗೆ ಈಗ VM ಜ್ಯೋತಿ ಸಾಹೇಬರು ಹೇಳಿದಾಗೆ ಪಂದ್ಯಾವಳಿಯನ್ನು ಲಾಲ್ ಬಹದ್ದೂರ್ ಶಾಸ್ತ್ರಿ ಫುಟ್ಬಾಲ್ ಟೂರ್ನಮೆಂಟನ್ನು ನಡೀತಾ ಇರ್ತತ್ತ. ಅಂಥ ಒಂದು ಸಮಯದಲ್ಲಿ ಚಾಂಪಿಯನ್ಶಿಪ್ಪನ್ನು ಪಡೆದುಕೊಂಡಿತ್ತು. ಹಾಗೆ ಈಗ ಅದೊಂದು ಮುಂದಿನ ದಿನಗಳಲ್ಲಿ ಈ ಒಂದು ಪಂದ್ಯಾವಳಿಯನ್ನು ಬಹಳ ವಿಜೃಂಭಣೆಯಿಂದ ಆಚರಿಸಬೇಕಂಥೇಳಿ VM ಜ್ಯೋತಿ ಸಾಹೇಬರು ಈ ಪಂದ್ಯಾವಳಿಯನ್ನು ಬಹಳ ಸಕ್ಸಸ್ ಆಗಿ ಆದ ನಂತರ ಮುಂದೆ ಇಂಟರ್ನ್ಯಾಷನಲ್ ಪಂದ್ಯಾವಳಿಯನ್ನು ಮಾಡಬೇಕಂಥೇಳಿ ಅವರ ಬಹಳ ಆಸೆ ಇದೆ. ಅದಕ್ಕಾಗಿ ಇವತ್ತು ಈ ಪಂದ್ಯಾವಳಿಯನ್ನು ಬಹಳ ವಿಜೃಂಭಣೆಯಿಂದ ಉದ್ಘಾಟನೆಗೊಂಡು ಪಂದ್ಯವನ್ನು ನಡೀತಾ ಇದೆ. ಎಲ್ಲರೂ ಬಹಳ ಉತ್ಸುಕರಾಗಿದ್ದಾರೆ. ಇವತ್ತು ನಾನು ತಮ್ಮ ಮುಂದೆ ಈ ಒಂದು ವಿಶೇಷವಾದಂಥ ವರದಿಯನ್ನು ನೀಡ್ತಾ ಇದ್ದೇನೆ. ಅರ್ಜುನ್ ರಾವ್ ಹಾವೆ, ಆರುಗೇರಿ, ದ ಬುದ್ಧಭೂಷಣ ಸ್ಪೋರ್ಟ್ಸ್ ಅಕಾಡೆಮಿ ಕಾರ್ಯದರ್ಶಿ, ಬೀದರ್. ಇದುವರೆಗೂ ಸುದ್ದಿ ಕೊಟ್ಟಿರುವ ನಾನು ಮಹರುದ್ರ ಆಕಳಿಗೆ ಮತ್ತೆ ಮುಂದಿನ ವಾರ್ತೆಗಳೊಂದಿಗೆ ಭೇಟಿಯಾಗೋಣ. ವಂದನೆಗಳು.